ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯ ಬಗ್ಗೆ ತಿಳಿಯೋಣ. ಸೊ ಇವತ್ತು ಯಾವ ರೆಸಿಪಿಯನ್ನು ಮಾಡ್ತಿದ್ದೇವೆ ನಾವು ಇವಾಗ ಹೇಳ್ಬೋದಾ ನೀವು? ಸೊ ಇವತ್ತು ನಾವು ಸೋಯಾಬೀನ್ ಪುದೀನ ಮಸಾಲ ಮಾಡ್ತಿದ್ದೇವೆ. ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ಇವಾಗ ನಿಮ್ಮ ಮುಂದೆ ತೋರಿಸಿದ್ದೇವೆ ನೋಡಿ. ಇವಾಗ ಇದಕ್ಕೆ ಮೊದಲನೇದಾಗಿ ಈರುಳ್ಳಿ, ಟೊಮೆಟೊ ಮತ್ತೆ ಬಟಾಟೆ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೀವಿ ಇವತ್ತಿನ ರೆಸಿಪಿಯಲ್ಲಿ. ಫಸ್ಟ್ಗೆ ನಾವು ಮಸಾಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಈ ಮಸಾಲ ಪ್ರಿಪೇರ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಮುಖ್ಯವಾಗಿ ಪುದೀನ ಬೇಕು. ಪುದೀನ ಜೊತೆಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ, ಈ ಮೂರು ಮಿಕ್ಸ್ ಮಾಡಿ ಜೊತೆಗೆ ಇದರಲ್ಲಿ ನಿಮಗೆ ಬೇಕಾದಷ್ಟು ಬ್ಯಾಡಗೆ ಮೆಣಸು, ಕಾಯಿ ಮೆಣಸು, ಅದ್ರ ಜೊತೆಗೆ ಚಕ್ಕೆ ಲವಂಗ, ಏನೆಲ್ಲ ರಿಕ್ವೈರ್ಡ್ ಐಟಮ್ಸ್ ಇದೆಯಲ್ಲ, ಮಾಮೂಲಿ ನಾವು ಪದಾರ್ಥ ಮಾಡ್ತೀವಿ ಅವಾಗ ಏನು ಹಾಕ್ತೀವಿ, ಸೊ ಅದನ್ನೇ ಹಾಕಿ ಮಿಕ್ಸಿಗೆ ಇದು ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಫಸ್ಟ್ ಗ್ರೈಂಡ್ ಮಾಡ್ಕೊಂಡಾಗ ನಮಗೆ ಈ ರೀತಿ ಬರುತ್ತೆ ನೋಡಿ. ಫಸ್ಟಿಗೆ ನಾವು ಸೋಯಾಬೀನ್ ತಗೊಂಡು ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನಂತರ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಅದು ನೀರು ನೆನೆ ಹಾಕ್ಬೇಕು. ನೆನೆ ಹಾಕಿ ಬಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದು ಅದನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಂಡಿ ಅದರ ನೀರೆಲ್ಲ ಹೊರಗಡೆ ಬರಬೇಕು. ನೀರ್ ಇರಬಾರ್ದು. ಅದಕ್ಕೆ ಅದನ್ನು ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಸೊ ನಾವು ನೆಕ್ಸ್ಟ್ ಗ್ಯಾಸಿಗೆ ಬಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಬಣಲೆ ಕಾಯಿವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀವಿ. ಓಕೆ. ಸೊ ಎಣ್ಣೆಯನ್ನು ಹಾಕಿದ ನಂತರ ಸ್ವಲ್ಪ ಎಷ್ಟು ಜಾಸ್ತಿ ಏನಿಲ್ಲ, ಸ್ವಲ್ಪ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ಅದಾದ್ಮೇಲೆ ನಮ್ಮ ಅವಾಗ ಹಿಂದಿಟ್ಟಿರೋ ಸೋಯಾಬೀನ್ ಇದೆಯಲ್ಲ, ಸೋಯಾಬೀನ್ ಅದಕ್ಕೆ ಹಾಕ್ತೀವಿ. ಸೊ ಎಲ್ಲ ಸೋಯಾಬೀನ್ ಒಟ್ಟಿಗೆ ಹಾಕ್ತೀರಾ ಅಥವಾ ಏನಾದರೂ ಸಪ್ರೇಟ್ ಮಾಡ್ತೀರಾ? ಈಗ ಎಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ ನೋಡಿ, ಎಲ್ಲ ಒಟ್ಟಿಗೆ ಹಾಕಿದ್ದೀನಿ. ಒಟ್ಟಿಗೆ ಹಾಕಿ ಸ್ವಲ್ಪ ಅದರ ನೀರು ಬಿಡೋವರೆಗೂ ಸ್ವಲ್ಪ ಇದು ಮಾಡ್ತೀವಿ, ಬಿಸಿ ಮಾಡ್ತೀವಿ, ಮಿಕ್ಸ್ ಮಾಡ್ತೀರಾ? ಸ್ವಲ್ಪ ನೋಡಿ. ಇವಾಗ ನಾನು ಅರಶಿನ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅರಶಿನ? ಅರಶಿನ ಒಂದು ಸ್ಪೂನ್ 2 ಸ್ಪೂನ್ ಹಾಕ್ಬೋದು. 2 ಸ್ಪೂನ್ ಸ್ವಲ್ಪ ಫುಲ್ಲು ಡ್ರೈ ವರೆಗೂ ಇಟ್ಟು ನಂತರ ಅದನ್ನು ಗ್ಯಾಸಿಂದ ತೆಗೆದು ಇಡ್ತಾ ಇದ್ದೇನೆ. ಸೊ ನೀವು ಸಪ್ರೇಟ್ ಬನಲೆಗೆ ಅದನ್ನು ಹಾಕ್ತಿದ್ದೀರಾ? ಹೌದು. ಸೊ ಅದೇನು ಬಿಸಿ ಈಗ ತಣ್ಣಗಾಗಬೇಕು, ಅದಕ್ಕೆ ನೀವು ಈಗ ಸಪ್ರೇಟ್ ಹಾಕ್ತಿದ್ದೀರಾ? ಹೌದೌದು, ತಣ್ಣಗಾಗ್ಲಿ ಅಂತೇಳಿ ಒಂದು ಸಪ್ರೇಟ್ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಅಂದರೆ ನಾವು ಬನಾನಲ್ಲಿ ಇಟ್ಟು ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಬೇವುರೆ ಸೊಪ್ಪು ಇದೆ, ಬೇವುರೆ ಸೊಪ್ಪು ತೆಗೆದು ಅದಕ್ಕೆ ಹಾಕಿ. ಸೊ ಎಷ್ಟು ಬೇಕಾಗುತ್ತೆ ಇವಾಗ ಬೇವುರೆ ಸೊಪ್ಪು? ಅದರಲ್ಲಿ ಬೇವುರೆ ಸೊಪ್ಪು ಸ್ವಲ್ಪ ಹಾಕಿದ್ರೆ ಸಾಕು. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈರುಳ್ಳಿ ಹಾಕ್ತಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ನಾವು ಈರುಳ್ಳಿ ಹಾಕಿದ ನಂತರ ಆವಾಗ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಇದೆಯಲ್ಲ, ಕ್ಯಾಪ್ಸಿಕಮ್ ಕೂಡ ಒಟ್ಟಿಗೆ ಹಾಕ್ತಿದ್ದೀವಿ ಇದಕ್ಕೇನೆ. ಸೊ ಅದಕ್ಕೆ ಆವಾಗ ನಾನು ರೆಡಿ ಮಾಡಿ ಇಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅದನ್ನು ಹಾಕ್ತಿದ್ದೀನಿ ಇದಕ್ಕೆ. ಇವಾಗ ನಾನು ಆವಾಗ ಕಟ್ ಮಾಡ್ಕೊಂಡಿರೋ ಬಟಾಟೆ ಇದೆ ನಮ್ಮ ಹತ್ರ, ಆಲೂಗಡ್ಡೆ, ಅದನ್ನು ಹಾಕ್ತಾ ಇದ್ದೀನಿ. ಸೊ ಎಷ್ಟು ಬೇಕಾಗುತ್ತೆ ಈ 100 ಗ್ರಾಮ್ ನಮ್ದು ಇದಕ್ಕೆ ಸೋಯಾಬೀನ್ಗೆ ಎಷ್ಟು ಬಟಾಟೆ ಬೇಕಾಗುತ್ತೆ? ನಾವು ಇವಾಗ 2 ಬಟಾಟೆ ತಗೊಳ್ತಾ ಇದ್ದೀವಿ. ಎರಡು ಕಟ್ ಮಾಡ್ಕೊಂಡಿರೋದನ್ನ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ತೇವೆ. ಓಕೆ. ಇವಾಗ ಒಂದು 2 ಬಟಾಟೆಗೆ ನಾವು ಎಷ್ಟು 1 ಲೋಟದಷ್ಟು ನೀರು ಹಾಕಬೇಕಾಗುತ್ತೆ. ಮತ್ತೆ ಉಪ್ಪು ತಗೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಎಷ್ಟು 2 ಟೀ ಸ್ಪೂನ್ ಅಷ್ಟು ಉಪ್ಪು ನೀವು ಹಾಕ್ತಾ ಇದ್ದೀರಾ ಇದಕ್ಕೆ. ಇದಾದ ನಂತರ ನಾನು ಟೊಮೆಟೊ ಹಾಕ್ತಿದ್ದೀನಿ ನೋಡಿ. ಸೊ ಅವಾಗ ನಾವು 2 ಟೊಮೆಟೊ ಹೆಚ್ಚಿ ಇಟ್ಟಿದ್ದೀವಿ ಆಲ್ರೆಡಿ. ಸೊ ಅದನ್ನ ಇವಾಗ ನಾವು ನೀರು ಹಾಕಿದ ನಂತರ ಹಾಕೊಳ್ತಾ ಇದ್ದೀವಿ. ಹೌದೌದು, ಟೊಮೆಟೊ ಹಾಕಿ. ಸೊ ಇವಾಗ ನಮಗೆ ಪೊಟ್ಯಾಟೊ ಮತ್ತೆ ಈ ಟೊಮೆಟೊ ಎಲ್ಲ ಸ್ವಲ್ಪ ಬೇಯಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಈಗ ತೆಗೆದ್ರೆ ಹಾಕ್ಬಿಡಿ. ಓಕೆ. ಇವಾಗ ಆಲ್ಮೋಸ್ಟ್ ನಮ್ದೆಲ್ಲ ಇವಾಗ ನೋಡಿ ಪೊಟ್ಯಾಟೊ ಎಲ್ಲ ಬೆಂದಾಗಿದೆ. ಅದನ್ನ ಇವಾಗ ನೀವು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀರಾ? ಹೌದೌದು, ಚೆಕ್ ಮಾಡ್ತಾ ಇದ್ದೀರಾ ಬೆಂದಿದೆಯಾ ಇಲ್ವಾ? ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹೆಂಗ್ ಬಂದಿದೆ ಅಂತ, ಘಮ ಘಮ ಅಂತಿದೆ. ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪರಿಮಳ ಇವಾಗ ನಮಗೆ ಹೊಡಿತಾ ಇದೆ. ಹೌದೌದು, ಚೆನ್ನಾಗಿದೆ. ಇವಾಗ ಆವಾಗ ರುಬ್ಬಿ ಇಟ್ಕೊಂಡಿರೋ ಇದೆಯಲ್ಲ ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ಹಾಕ್ತಿದ್ದೀನಿ ಫುಲ್ ಎಷ್ಟು ಮಸಾಲ ನೀವು ರೆಡಿ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಇದಕ್ಕೆ ಹಾಕಿ ಫುಲ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಪೊಟ್ಯಾಟೊ ಕೂಡ ಬೆಂದಿರುತ್ತೆ. ಬೆಂದಿರುತ್ತೆ ಚೆನ್ನಾಗಿ ಇವಾಗ ಹಾಕ್ತಿದ್ದೀರಾ? ಸೊ ಇದನ್ನ ಮಿಕ್ಸ್ ಮಾಡಕ್ಕಿರುತ್ತೆ ಇನ್ನು ನೆಕ್ಸ್ಟ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸೊ ಅದು ಈ ಬಟಾಟೆ ಕೂಡ ಒಳ್ಳೆ ಏನು ಎಳ್ಕೊಳ್ಬೇಕು ಈ ಮಸಾಲ ಕೂಡ. ಸ್ಟಾರ್ಟಿಂಗ್ ಇದಕ್ಕೆ ಎಳ್ಕೊಳ್ಬೇಕು. ಪುದೀನ ಜೊತೆ ಮಿಕ್ಸ್ ಆಗಿದೆಯಲ್ಲ.
ಇವಾಗ ಅವಾಗ ನಾವು ಎಣ್ಣೆಯಲ್ಲಿ ಹುರಿದಿಟ್ಟಿರುವ ಸೋಯಾಬೀನ್ ಇದೆಯಲ್ಲ, ಸೋಯಾಬೀನ್ ಅನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ಇವಾಗ ನಮ್ಗೆ ಮಸಾಲ ಕೂಡ ಒಳ್ಳೆ ಬೇಯ್ತಾ ಇದೆ ನೋಡಿ, ಗುಳುಗುಳು ಇದು ಬರ್ತಾ ಇದೆ. ಅದಕ್ಕೆ ಇವಾಗ ಹಾಕ್ತಾ ಇರೋದು, ಇಲ್ಲ ಅಂದ್ರೆ ಜಾಸ್ತಿ ಬೇಯುತ್ತಲ್ಲ. ಮೊದಲು ಹಾಕಿದ್ರೆ ಟೇಸ್ಟ್ ಚೇಂಜ್ ಬರುತ್ತೆ ಅಂತ ಹೇಳ್ತಿದ್ರ. ಇವಾಗ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಾಡ್ಕೊಳ್ಬೇಕು, ಅವಾಗ ಒಳಗಡೆ ಇಳ್ಕೊಳ್ಳುತ್ತಲ್ಲ. ಆ ಸೋಯಾಬೀನ್ ಒಂಥರ ಸ್ಪಾಂಜ್ ಇದ್ದಾಗ ಅಲ್ವಾ. ಕೊನೆಯದಾಗಿ ನಿಮ್ಮ ಪುದೀನ ಗ್ರೀನ್ ಮಸಾಲ ರೆಡಿ ಆಗಿರುತ್ತೆ ನೋಡಿ. ಸೊ ನೀವು ನೋಡ್ಬೋದು, ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನ ಟ್ರೈ ಮಾಡ್ಬೋದಾಗಿದೆ. ಸೊ ನೀವು ಕೂಡ ಈ ಒಂದು ಪುದೀನ ಗ್ರೀನ್ ಮಸಾಲ ಟ್ರೈ ಮಾಡಿ, ಮತ್ತೆ ನಮಗೆ ಯಾವ ಥರ ಟೇಸ್ಟ್ ಬಂತು ಕೂಡ ನಮಗೆ ಈ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ.